ಸ್ವಾಮಿಯೇ ಕಾರಣ ಮೋಕ್ಷಂ ಕೆಟ್ಟು ಸ್ವಾಮಿಯೇ ಅಯ್ಯಪ್ಪೋ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲೆಗೆ ಹೋಗುವಂತಹ ದಾರಿಗಳಲ್ಲಿ ಒಂದು ದಾರಿ ಅದು ಪುಲಿಮೇಡ ದಾರಿ. ಪುಲಿಮೇಡಿಗೆ ನೀವೇನಾದ್ರು ಬಸ್ಸಲ್ಲಿ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಮೊದಲು ಕುಮ್ಲಿಯನ್ನು ಹೋಗಿ, ಕುಮ್ಲಿಯನ್ನು ತಲುಪಿದ ಮೇಲೆ ಅಲ್ಲಿಂದ ವಂಡಿಪೆರಿಯರ್ ಟೈಗರ್ ರಿಸರ್ವ್, ವಂಡಿಪೆರಿಯರಿಂದ ಸತ್ರಂ, ಆ ರೀತಿ ಹೋದರೆ ನೀವು 3 ಬಸ್ಗಳನ್ನ ಚೇಂಜ್ ಮಾಡಬೇಕು. ಬೆಂಗಳೂರಿಂದ ಹೋದರೆ, ಬೆಂಗಳೂರಿಂದ ಹೋಗೋರು 3 ಬಸ್ನ ಚೇಂಜ್ ಮಾಡಿದ್ರೆ ಸುಮಾರು ನಿಮಗೆ ಒಂದು 2,000 1,500 ಕೂಡ ಕಾಸ್ಟ್ ಆಗುತ್ತೆ. ಅದು ಕೂಡ ಹೇಳ್ಬಿಡ್ತೇನೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ನಿಮಗೆ ವಿಪರೀತ ಟೀ ಎಸ್ಟೇಟ್ಗಳು ಕಾಣಕ್ಕೆ ಸಿಗುತ್ತೆ. ಎಲ್ಲಿ ಅಂತಂದರೆ ವಂಡಿಪೆರಿಯರಿಂದ ಸತ್ರಮ್ಗೆ ಹೋಗೋ ದಾರಿಯಲ್ಲಿ. ಈ ಪ್ರೈವೇಟ್ ವೆಹಿಕಲ್ ಹೋಗೋರು ಡೈರೆಕ್ಟಾಗಿ ಸತ್ರಮನ್ನ ತಲುಪ್ಬೋದು. ಅಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ. ಮತ್ತು ಇನ್ನೊಂದೇನೆಂದರೆ ಟ್ಯಾಕ್ಸ್ ಕಟ್ಟಿರಬೇಕು. ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಅಲೋ ಮಾಡೋದು. ಇದೇ ನೋಡಿ ನಮ್ಮ ಸತ್ರಮ್ನ ಮುರುಘನ ದೇವಸ್ಥಾನ. ಇಲ್ಲಿಂದನೇ ಪುಲಿಮೇಡ ಯಾತ್ರೆ ಶುರುವಾಗೋದು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಹಾಗೂ ಸ್ನಾನದ ವ್ಯವಸ್ಥೆ ಎಲ್ಲ ಇದೆ. ಸ್ನಾನ ಮಾಡಿ ಇಲ್ಲಿಂದ ಪುಲಿಮೇಡನ ಯಾತ್ರೆ ಶುರು ಮಾಡ್ಬೋದು. 12 ಗಂಟೆ ಒಳಗಡೆ ನೀವು ಚೆಕ್ ಇನ್ ಆಗಬೇಕು. ಗಮನದಲ್ಲಿ ಇಟ್ಕೊಳ್ಳಿ. 12 ಗಂಟೆ ಮೇಲೆ ಬಂದರೆ ಖಂಡಿತ ಬಿಡಲ್ಲ. ಇದು ಮುರುಘನ ದೇವಸ್ಥಾನ. ಇದು ಕೂಡ ದೇವಸ್ಥಾನ ಬೋರ್ಡೇ ಮೇಂಟೈನ್ ಮಾಡ್ತಾ ಇರೋದು. ಇಲ್ಲಿ ತಮಿಳುನಾಡು ಕೇರಳ ಬಾರ್ಡರ್ ಆಗಿರೋದ್ರಿಂದ ಸಾಕಷ್ಟು ಮುರುಘನ ದೇವಸ್ಥಾನವನ್ನು ನಾವು ನೋಡ್ಬೋದು ಇಲ್ಲಿ ಮತ್ತು ದೊಡ್ಡಪಾದದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ಲಾಸ್ಟಿಕ್ ಅಂತೂ ಅಲ್ಲೋನೇ ಇಲ್ಲ. ಯಾವುದೇ ರೀತಿಯಾದಂತಹ ನಿಮ್ಮ ಬಾಟ್ಲಿ ಆಮೇಲೆ ಪ್ಯಾಕು ಯಾವುದನ್ನು ಬಿಡೋದಿಲ್ಲ. ನಿಮ್ಮ ತಿಂಡಿ ಏನಾದ್ರು ಇದ್ದರೆ ನಿಮ್ಮ ತಿಂಡಿನ ಪೇಪರಲ್ಲಿ ಕಟ್ಕೊಡ್ತಾರೆ. ನಿಮ್ಮ ಪ್ಲಾಸ್ಟಿಕ್ಕನ್ನು ಕಿತ್ತೆಸಿತಾರೆ. ಹಾಗಾಗಿ ಅರಣ್ಯದಲ್ಲಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ. ಸಾಕಷ್ಟು ಹೇಳಿದ್ದಾರೆ. ಅಂದ್ರೂ ಇರುಮುಡಿಯಲ್ಲೂ ನೀವು ತರ್ತೀರಿ, ಒಂದು ದೊಡ್ಡ ಪಾಪವನ್ನು ಕಟ್ಕೋತೀರಿ. ಅದಿರಲಿ, 12 ಗಂಟೆ ಒಳಗಡೆ ನೀವು ಬರಬೇಕಾಗತ್ತೆ. 12 ಗಂಟೆ ಮೇಲೆ ಬಂದರೆ ಅಲೋ ಮಾಡಲ್ಲ. ಅದಂತೂ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಪುಲಿಮೇಡ ಯಾತ್ರೆ ಶುರುವಾಗುತ್ತೆ. ಇದೇ ರೀತಿ ಬೆಟ್ಟವನ್ನು ನೀವು ಸುಮಾರು 3 ಕಿಲೋಮೀಟರ್ಗಳ ಸುದೀರ್ಘವಾದ ಬೆಟ್ಟವನ್ನು ಹತ್ತಬೇಕು. ಹತ್ತಿದ್ರೇ ನಿಮಗೆ ಸಮನಾದಂತಹ ಜಾಗ ಸಿಗೋದು. ಸಮನಾದಂತಹ ಬೆಟ್ಟಗಳ ಸಾಲು ಸಿಕ್ಕಿದಾಗ ನಿಮಗೆ ಈಸಿ ಆಗುತ್ತೆ ಹೋಗಲಿಕ್ಕೆ. ಒಂದು 6-7 ಕಿಲೋಮೀಟರ್ ಅದೇ ರೀತಿ ಹೋದರೆ 12 ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ. 12 ಕಿಲೋಮೀಟರ್ ಕಂಪ್ಲೀಟ್ ಆದರೆ ನೀವು ಶಬರಿಮಲೆಗೆ ತಲುಪ್ತೀರ. ಡೈರೆಕ್ಟ್ ಶಬರಿಮಲೆಗೆ ಹೋಗ್ತೀರಾ, ಪಂಪ ಖಂಡಿತ ಸಿಗಲ್ಲ ನಿಮಗೆ. ಈ ಬೆಟ್ಟವನ್ನು ಹತ್ತಿದ ಮೇಲೆ ನಿಮಗೆ ಪುಲಿಮೇಡನ ನಿಜವಾದ ಸ್ವರೂಪ ಕಾಣುತ್ತೆ. ಎಲ್ಲಿ ನೋಡಿದ್ರು ಹುಲ್ಲಿನ ಬೆಟ್ಟ, ಎಕ್ಕಡೆ ನೋಡಿದ್ರು ಹುಲ್ಲಿನ ಬೆಟ್ಟನೇ ಕಾಣುತ್ತೆ. ಈ ಹುಲ್ಲಿನ ಬೆಟ್ಟದಿಂದನೇ ಇದು ಪುಲಿಮೇಡು ಹೋಗಿ ಈಗ ಪುಲಿಮೇಡಾಗಿದೆ. ಹೋಗ್ತಾ ಹೋಗ್ತಾ ಪುಲಿ ಅಂತ ಕರೆದ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಅನ್ಕೋತಾರೆ ಇಲ್ಲಿ ಹುಲ್ಲಿನ ಮೇಡು ಅಂತ. ಆದರೆ ಪುಲಿಮೇಡದು. ಆದರೂ ಇಲ್ಲಿ ಪ್ರಾಣಿಗಳು ಇಲ್ಲ ಅಂತೇನಿಲ್ಲ. ಟೈಗರ್ ಕೂಡ ಇದೆ. ಟೈಗರ್ ರಿಸರ್ವಲ್ಲಿ ಟೈಗರ್ ಇಲ್ಲದೆ ಇನ್ನೇನಿರುತ್ತೆ ಅಂತ ಅನ್ಕೋಬಿಡಿ. ಇಲ್ಲಿ ತುಂಬ ಪ್ರಾಣಿಗಳಿದ್ದಾವೆ. ಇದು ನೋಡಿ, ಇದು ಊಟದ ಜಾಗ. 6 ಕಿಲೋಮೀಟರ್ಗೆ ಸಿಗುತ್ತೆ. ಇಲ್ಲಿ ಊಟ ಮಾಡಿಲ್ಲ ಅಂತಂದರೆ ಇನ್ನೆಲ್ಲೂ ಕೂಡ ಸಿಗಲ್ಲ. ಯಾಕಂದರೆ ಇಡೀ ಪುಲಿಮೇಡ ಯಾತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ಶಾಪು ನಿಮಗೆ ಕಾಣಕ್ಕೆ ಸಿಗಲ್ಲ. ಸತ್ರಮಲ್ಲಿ ಬಿಟ್ಟರೆ ಪುಲಿಮೇಡನ ಈ ಮಧ್ಯದಲ್ಲಿ ಯಾವುದೇ ರೀತಿಯಾದ ಶಾಪು, ನೀರು, ತಿಂಡಿ ಯಾವುದೂ ಇಲ್ಲ. ಮತ್ತು ನೀವು ನೋಡ್ಬೋದು ನೀಟಾಗಿ ಇಲ್ಲಿ ಮರಗಳು ಕೂಡ ಎಲ್ಲ ಹಳ್ಳದಲ್ಲಿರೋದು. ನಿಮಗೆ ನೆರಳಿಗೆ ಕೂಡ ಮರಗಳು ಸಿಗಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೀವು ಜ್ಯೋತಿ ಕೂಡ ನೋಡ್ಬೋದು. ಕಾಂತಮಲೆ ಇಲ್ಲಿಂದ ಕಾಣುತ್ತೆ. ಮತ್ತು ಶಬರಿಮಲೆ ಕೂಡ ನೀವು ನೋಡ್ಬೋದು ದೂರದಿಂದ. ಸ್ಪಷ್ಟವಾಗಿ ಗೊತ್ತಾಗಲ್ಲ. ಶಬರಿಮಲೆ ನೋಡ್ಬೋದು ಇಲ್ಲಿಂದ. ಜ್ಯೋತಿ ನೋಡಲಿಕ್ಕೆ ಕೆಲವರು ಇದನ್ನು ಕೂಡ ಚಾಯ್ಸ್ ಮಾಡ್ಕೊತಾರೆ. ಇದು ಹಿಡಿತಾ ಹೋದರೆ ನಿಮಗೆ ಶಬರಿಮಲೆ ಸಿಗುತ್ತೆ. ಇದು ಚೆಕ್ ಪೋಸ್ಟು. ಇಲ್ಲಿ ಚೆಕ್ ಮಾಡ್ತಾರೆ. ಕೌಂಟ್ ತೊಗೊಂಡು ನಿಮ್ಮನ್ನು ಶಬರಿಮಲೆಗೆ ಬಿಡ್ತಾರೆ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯ. ಸ್ವಾಮಿಗಳೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲ ಕೊಡಿ. ಹಾಗೆ ಸ್ವಾಮಿ ಶರಣಂ ಅಂತ ಕಮೆಂಟ್ ಮಾಡಿ. ನಮಗೆ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ.